ಏನ್ ಮುನಿಯಮ್ಮ ಬೆಳಗ್ಗೆ ಬೀದಿಲಿ ನಿಂತ್ಕೊಂಡು ಸೂರ್ಯ ನೋಡ್ತಿದ್ಯಾ? ಏನ್ ಕೆಲ್ಸಗಳೆಲ್ಲ ಆದ್ವೆ? ಹಾ, ಏನ್ ಕೆಲ್ಸನ ಏನ ದಿನವಿಡೀ ಮಾಡಿದ್ರು ಆಗದೇ ಇಲ್ಲ ಅತ್ಲಗೆ. ನನಗೂ ಮಾಡಿ ಮಾಡಿ ಸಾಕಾಗ್ಬಿಡೈತೆ. ಈ ದೀಪಾವಳಿ ಹಬ್ಬ ಬೇರೆ ಬಂತು ಅತ್ಲಗೆ. ಹುಡುಗರು ಮಕ್ಕಳು ನೆಂಟರೆಲ್ಲ ಮನೆಗೆ ಬರ್ತವೆ. ಹಂಗಾಗಿ ಧೂಳು ಪಾಳು ಹೊಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ. ಆದ್ರೆ 4-5 ದಿವಸದಿಂದ ಮಾಡ್ತೀನಿ, ಕೆಲ್ಸವೇ ಮುಗಿದು. ಓಹೋ ಹೋ ಹೋ ಹೋ, ಹಂಗಿದ್ರೆ ಈ ಸರಿ ದೀಪಾವಳಿ ಬಹಳ ಜೋರಾಗೈತೆ ಹಂಗಿದ್ರೆ ನಿಮ್ಮ ಮನೆಗೆ. ಹಂಗಿದ್ರೆ ಈ ಸರಿ ಫುಲ್ಲು ಪಟಾಕಿ ಡಮರ್ ಡಮರ್ ಅನ್ಸ್ತಿದೆ ನಿಮ್ಮ ಮನೆಗೆ. ಹುಡುಗರು ಮಕ್ಕಳೆಲ್ಲ ಬಂತಂದ್ರೆ ಆಮೇಲೆ ನಿಮ್ಮ ಮನೆ ಹತ್ರ ಸಂಜೆ ಹೊತ್ತು ನಾವೇ ನಡ್ಡಾಡಂಗಿಲ್ಲ ಹಂಗಿದ್ರೆ. ಏನಮ್ಮ ಮುನಿಯಮ್ಮ? ಅಯ್ಯ ಸುಮ್ ಕುತ್ಕೊಳಕ ನೀನೊಂದು. ಬರೋವು ಸಣ್ಣ ಸಣ್ಣ ಹುಡುಗು. ರೀಲ್ ಪಟಾಕಿ ಅಂದೆ, ರೀಲ್ಗಳನ್ನ ಗನ್ನೆ ಹಾಕೊಂಡು ಟಕಾಟಕಿ ಅನ್ಸ್ತಾವು. ಅಂತ ಹುಡುಗರು ಅಷ್ಟೇ ಬರೋದು. ದೊಡ್ಡ ದೊಡ್ಡ ಬಾಂಬ್ಗಳು ಅಂತ ಹುಡುಗರೇನು ಬರಲ್ಲ. ದೊಡ್ಡ ಹುಡುಗರು ಇದ್ರು ಪಟಾಕಿ ಗಿಟಾಕಿ ಹೊಡ್ಯಕ್ಕೆ ಅಂತ ಇದಕ್ಕೆ ಹೋಗಲ್ಲ ಅವು. ಅದು ಸರಿ ಅದು ಸರಿ, ಕರೆಕ್ಟ್. ದೊಡ್ಡ ದೊಡ್ಡ ಹುಡುಗರು ಈ ಪಟಾಕಿ ಎಲ್ಲ ಹೊಡ್ಯಕ್ಕೆ ಇಷ್ಟಪಡಲ್ಲ. ಆದ್ರೂ ಏನೋ ಒಂಚೂರು ಹಬ್ಬ ಬಂತು ಅಂತ ಹೇಳ್ಬಿಟ್ಟು ಈ ಗರಿ ಪಟಾಕಿ, ಆಟಂ ಬಾಂಬು, ಡಬಲ್ ಸೌಂಡು ಅವು ಇವು ಅಂತ ಹೊಡಿತವೆ ಕ್ರೇಜ್ಗೋಸ್ಕರ. ಏನು ಊರಿನ ಹೆಣ್ಮಕ್ಳೆಲ್ಲ ಭಾಳ ಜೋರಾಗಿ ಮಾತಾಡ್ತಿದ್ರು ಮನೆ ಮುಂದೆ ನಿಂತ್ಕೊಂಡು. ಎಲ್ಲ ಕೆಲಸಗಳೆಲ್ಲ ಮುಗಿದ್ವ ನಿಮ್ಮವು? ತಿಂಡಿ ತಿಂಡಿ ತಿಂದ್ರ? ಮಧ್ಯಾಹ್ನ ಊಟಕ್ಕೆ ರೆಡಿ ಆಗಿದ್ದೀರಾ? ಓಹೋ, ಏನು ಕೊಟ್ರೇಶನವರು? ಇನ್ನು ತಿಂಡಿನ ಆಗಿಲ್ಲ, ಕೆಲಸಗಳು ಆಗಿಲ್ಲ, ಆಗ್ತಾ ಇದಾವೆ. ಇಷ್ಟು ಬೇಗ ತಿಂಡಿ ತಿನ್ನಕ್ಕಾಗುತ್ತೆ? ಇನ್ನು ಮಧ್ಯಾಹ್ನ ಊಟಕ್ಕೆ ಹೋಗಿದ್ದೀರಾ ನೀವು? ನಿಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ನೆಂಟರು ಬಂಟ್ರು ಬರಲ್ವೇ? ಇಲ್ಲಮ್ಮ, ನಮ್ಮ ಮನೆಗೆ ದೀಪಾವಳಿ ಹಬ್ಬಕ್ಕೆ ಯಾವ ನೆಂಟರು ಬಂಟ್ರು ಏನು ಬರಲ್ಲ, ಬಂಧು ಮಿತ್ರರು ಬರಲ್ಲ. ನೀವೇ ಬರ್ರಿ, 3 ಜನ ಬಂದು ಊಟ ಮಾಡ್ಕೊಂಡು ಹೋಗ್ರಿ ಚೆನ್ನಾಗಿ. ಹಾಗೆ ಬಂದ್ಬಿಟ್ಟು ಒಂದೆರಡು ಪಟಾಕಿ ಹೊಡೆದು ಹೋಗ್ರಿ ನಮ್ಮ ಮನೆ ಮುಂದೆ. ಸರಿಯಾಗಿ ಹೇಳಿದೆ ಕಾರಣ ಕೊಟ್ರೇಶಣ್ಣ. ನೋಡು, ಸರಿಯಾಗಿ ಹೇಳಿದೆ ನೀನು. ನಾವು ನಿಮ್ಮ ಮನೆ ಬಂದು ಪಟಾಕಿ ಹೊಡಿಬೇಕು. ಯಾಕೆ ನಮ್ಮ ಮನೆಗೆ ಹೊಡೆಯೋದು ಬೇಡವೇ? ನಾವು ನಮ್ಮ ಮನೆಗೆ ಹಬ್ಬ ಮಾಡೋದು ಬೇಡವಾ? ನೀವು ನಿಮ್ಮ ಮನೆಗೆ ಹಬ್ಬ ಮಾಡಿರಿ, ಊಟ ಬೇಕಾದ್ರೆ ಬಂದು ಮಾಡ್ಕೊಂಡು ಹೋಗ್ತೀವಿ. ನಾವು ಪಟಾಕಿ ಗಿಟಾಕಿ ಎಲ್ಲ ಹೊಡೆಯೋದು ಇಷ್ಟ ಆಗಲ್ಲ. ಏನು ಕೊಟ್ರೇಶಣ್ಣ, ನಾವೇ ಪಟಾಕಿ ಹೊಡೆಯಂಗೆ ಕಾಣ್ತೀವಿ? ನಾವೇ ಸಣ್ಣ ಹುಡುಗರೆ? ಸುಮ್ಮನೆ ಇರತ್ಲಾಗೆ. ಸರಿ ಕಣೆ ಶಾರದಾ, ನನಗೊಂಚೂರು ಕೆಲಸ ಐತೆ, ನಾನು ಹೋಗ್ತೀನಿ. ನೀವು ಮಾತಾಡ್ಕೊಂಡು ನಿಂತ್ಕೊಳ್ರಿ. ನನಗೂ ಕೆಲಸ ಐತೆ. ಈ ಕೊಟ್ರೇಶಣ್ಣ ಮಾತಾಡೋಕೆ ನಿಂತ್ಕೊಂಡ್ರೆ ಮಾತಾಡ್ತಾನೆ ಇರುತ್ತೆ, ಬಿಡಲ್ಲ. ನಾನು ಬರ್ತೀನಿ, ನಡಿಯಕ್ಕೆ ಹೋಗೋಣ. ಇದೇನಕ್ಕ, ನಾನು ಬಂದು ಒಂದು 2 ನಿಮಿಷ ಆಗಿಲ್ಲ. ಅವರು ಹಂಗೆ ಅಲ್ಲಿ ಕೆಲಸ ಐತೆ ಇಲ್ಲಿ ಕೆಲಸ ಐತೆ ಅಂತ ಹೋಗ್ಬಿಟ್ರು. ಇಷ್ಟೊತ್ತು ತನಕ ಘನವಾಗಿ ಮಾತಾಡ್ತಿದ್ರು. ನಿನ್ ಕಂಡ್ರೆ ಒಂಚೂರು ಭಯ ಅವ್ರಿಗೆ. ಏನಾರ ಸುಮ್ಮನೆ ಮಾತಾಡ್ಬಿಡುತ್ತೆ ಅವಣ್ಣ. ಯಾಕೆ ಅಂತ ಹೇಳ್ಬಿಟ್ಟು ಜಾಸ್ತಿ ಹೊತ್ತು ಮಾತಾಡಕ್ ಹೋಗಲ್ಲ. ಏನ್ ಮಾತಾಡ್ಬೇಕು ಅದು ಮಾತಾಡ್ಬಿಟ್ಟು ಹೊಂಟು ಬಿಡ್ತಾವ. ಸ್ವಲ್ಪ ನಿನ್ ಕಂಡ್ರೆ ಭಯ ಕಣ ಕೊಟ್ರೇಶಣ್ಣ. ಆಗಳ ಮುನಿಯಮ್ಮರೇ, ತಿರುಗಿ ನೋಡ್ರಿ ಅತ್ಲಾಗೆ ಯಾರು ಬಂದವ್ರು ಅಂತ ಹೇಳಿ. ಯಾರು ಬಂದ್ರ ಕೊಟ್ರೇಶಣ್ಣ? ಯಾರು ಬಂದ್ರು? ತಡಿ ನೋಡ್ತೀನಿ ಒಂದು ಸ್ವಲ್ಪ. ಅಲ್ಲೇ ನರಕ ಚತುರ್ದಶಿ ದೀಪಾವಳಿ ಹಬ್ಬಕ್ಕೆ ಹಿಂಗ್ ರೆಡಿ ಆಗೋಗ್ಬಿಟ್ಟು ಇವತ್ತೇ ರೆಡಿ ಆಗ್ಬಿಟ್ಟಿದೇನಮ್ಮ. ರಾಗಿ ಮೇಲೆ ಜಯಮ್ನವರು ನಿಮಗೆ ಕೇಳ್ತಿರೋದು. ಸುಂದರಮ್ನವ್ರು ಏನು ಕಡಿಮೆ ಇಲ್ಲ ಬಿಡ್ರಿ. ಸೇರಿ ಸವಾಸರನ್ನಾಗೆ ಇಬ್ರು ಜೋರಾಗಿ ರೆಡಿಯಾಗಿ ಬಂದ್ಬಿಟ್ಟಿದ್ದಾರೆ ಇವತ್ತು. ಏನಿಲ್ಲ ಕಣಕ, ಏನೂ ಇಲ್ಲ. ಹಬ್ಬಕ್ಕೆ ರೆಡಿ ಆಗ್ಬೇಕಲ್ಲ, ಹೆಂಗಿದ್ರು ರೆಡಿ ಆಗ್ಬೇಕು. ಅದಕ್ಕೆ ಇವಾಗ ಹೆಂಗೆ ಕಾಣಿಸ್ತೀನಿ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಹಿಂಗೆ ಹಳ್ಳಿಗೆ ಒಂಚೂರು ಅಂಗಡಿ ಮನೆಗೆ ಬರ್ತಿದ್ದೆ. ನೀವು ಬೇರೆ ಬಂದ್ರಿ, ಇಲ್ಲ ನಿಂತ್ಕೊಂಡು ಮಾತಾಡ್ತಿದ್ರಿ, ಹಂಗಾಗಿ ನಾವು ನಿಮಗೆ ಕಾಣಿಸ್ಕೊಂಡ್ರಿ. ಈ ನಮ್ಮ ಸುಂದರಮ್ಮನವರು ಅಷ್ಟೇ, ಅಂಗಡಿಗೆ ಅಂತ ಬರ್ತಿದ್ರು, ನಿಮ್ಮ ನೋಡ್ಬಿಟ್ಟು ಹಂಗೆ ನಿಂತ್ಕೊಂಡ್ಬಿಟ್ರು. ಕಣಕ, ಪಟಾಕಿ ಬಾಕ್ಸ್ ಸ್ಟಾಲ್ ಹಾಕಿದಾರಲ್ಲ ಇಲ್ಲಿ, ಅದಕ್ಕೆ ಏನೇನು ಬಂದಿದ್ದಾವೆ ಅಂತ ಹೇಳ್ಬಿಟ್ಟು ನೋಡ್ಕೊಂಡು ಹೋಗಿ ಬಂದೆ. ನಮ್ಮ ಮನೆಗೂ ದೀಪಾವಳಿ ಹಬ್ಬಕ್ಕೆ ನೆಂಟರು ಬರ್ತಾರೆ. ಹಂಗಾಗಿ ಹುಡುಗರ ಮಕ್ಕಳು ಬಂದರೆ ಪಟಾಕಿ ಹೊಡಿತವೆ. ಹಂಗಾಗಿ ಅವತ್ತು ಹೋಗಿ ತರೋದು ಬೇಡ ಅಂತ ಹೇಳ್ಬಿಟ್ಟು ಏನೇನು ಬಂದಿದ್ದಾವೆ ಅಂತ ನೋಡ್ಬಿಟ್ಟು ಒಂದೆರಡು ಲೂಜ್ ಪಟಾಕಿಗಳೆಲ್ಲ ತರೋಣ ಅಂತ ಪಟಾಕಿ ಸ್ಟಾಲ್ಗೆ ಹೋಗ್ತಿದ್ದೆ. ನೀವು ಅಷ್ಟೇ ನಾವು ಜೋರಾಗಿ ರೆಡಿ ಆಗಿದ್ದೀವಿ ಅಂತ ಹೇಳ್ತೀರಲ್ಲ, ನೀವು ಭಾಳ ಜೋರಾಗಿ ರೆಡಿ ಆಗಿದ್ದೀರ. ಹೌದೇ? ಹಂಗೆ? ಓಹೋ, ಬಿಡತ್ಲ ಹಂಗಾರೆ. ದೊಡ್ಡ ದೊಡ್ಡ ಟೌನು ಸಿಟಿಗಳಿಂದ ನೆಂಟರುಗಳು, ಬಂಧು ಮಿತ್ರರು, ಫ್ರೆಂಡ್ಸ್ಗಳೆಲ್ಲ ಬರ್ತಿದ್ದಾರೆ ಅಂತಂದರೆ ನಮ್ಮೂರಾಗೆ ಈ ಸರಿ ದೀಪಾವಳಿ ಹಬ್ಬ ಫುಲ್ ಜೋರಾಗಿರುತ್ತೆ. ಎಲ್ಲಿ ನೋಡಿದ್ರು ಬೆಳಕಿನ ಉತ್ಸವ, ಲೈಟಿಂಗ್ಸು, ಪಟಾಕಿ ಶಬ್ದ ಇವೇ ಬಿಡ್ರಪ್ಪ ಅತ್ಲಾಗೆ. ಊರಾಗೆ ದನಗಳಿಗೆ ಟೇಪು ಅವೆಲ್ಲ ಹಾಕ್ಕೊಂಡು ಫುಲ್ ಡೆಕೋರೇಷನ್ ಮಾಡ್ಕೊಂಡು ಎತ್ತಿನ ಗಾಡಿನೂ ಬೇರೆ ಹೊಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ ಹೊತ್ತು ಸಂಜೆ ಕಟ್ಟಾಕ್ಬಿಡ್ತಾರೆ. ಸಂಜೆ 7 ಗಂಟೆ ಮೇಲೆ ಬೀದಿಲೆಲ್ಲ ಹೊರಟ ಬರೀ ಪಟಾಕಿ ಸೌಂಡೇ ಕೇಳ್ಬೇಕು ನಾವು. ಈ ಸರಿ ಭಾಳ ಜೋರಾಗೈತೆ ಹಂಗಿದ್ರೆ. ಪಟಾಕಿ ಕೊಡಿಸ್ರಿ, ಹೊಡಿಸ್ರಿ, ಆದರೆ ಒಂಚೂರು ಭಯವಾಗಿ ಕೊಡಿಸ್ರಿ. ಇಲ್ಲ ಅಂತಂದರೆ ಅನಾಹುತಗಳು ಸಂಭವಿಸ್ತವೆ. ಹಂಗಾಗದು ಬೇಡ. ಒಂಚೂರು ಜಾಗ್ರತೆ ಮೂಡಿಸ್ಕೊಂಡು ಕೈ ಹಿಡ್ಕೊಂಡೆ ಮಕ್ಕಳಿಗೆಲ್ಲ ಪಟಾಕಿ ಹೊಡಿಸ್ರಿ ನೀವು. ಹಿಂಗೆ ಹೇಳ್ತೀನಿ ಅಂತ ಏನು ಬೇಜಾರು ಮಾಡ್ಕೊಬೇಡ್ರಿ.
ಪ್ರತಿ ವರ್ಷ ಈ ಪಟಾಕಿ ಹಬ್ಬದಿಂದ ಹಂಗಾಯ್ತು ಹಿಂಗಾಯ್ತು ಅಂತ ಬರೀ ಕೆಟ್ಟ ಕೆಟ್ಟ ಸುದ್ದಿನೇ ಕೇಳ್ತೇವೆ ನಾವು. ಈ ವರ್ಷ ಆ ಥರ ಸುದ್ದಿಗಳನ್ನ ಕೇಳೋದೇ ಬೇಡ. ಅದು ನಿಜ ಕಣ್ ಹೇಳಕ್ಕ. ಮುನಿಯಕ್ಕ ಖಂಡಿತ ನಿಜ. ನಾವು ಅದಕ್ಕೆ ದೊಡ್ಡ ದೊಡ್ಡ ಪಟಾಕಿಗಳನ್ನ ಕೊಡ್ಸಲ್ಲ ಸುಮ್ಮರು. ಬೇಕಿದ್ರೆ ಸಣ್ಣ ಸಣ್ಣ ಪಟಾಕಿಗಳನ್ನ ತಂದು ಕೊಡ್ತೀವಿ, ಅವನ್ನೇ ಹೊಡ್ಕೊಂತವೆ. ಆದ್ರೆ ಕೆಲವೊಂದು ಇರ್ತಾವಲ್ಲ ಗಲಾಟೆಗಳು ಕೇಳೋದೇ ಇಲ್ಲ. ಆಟಂ ಬಾಂಬು ಗರಿ ಪಟಾಕಿ ಅಂತ ಹೋಗ್ಬಿಡ್ತವೆ. ಅಯ್ಯಪ್ಪ. ಈ ಸರಿ ಅದೇನೋ ದೊಡ್ಡ ಹೂವಿನ ಕುಂಡ ಅಂತ ಬಂದೈತೆ. ನೆಲದಿಂದ ಒಂದು 150 ಒಂದು 50 ಮೀಟ್ರ್ ಮ್ಯಾಪ್ ಹೋಗುತ್ತೆ. ಅಲ್ಲಿ ಹೋಗ್ಬಿಟ್ಟು ಸುರು ಅಂದ್ಬಿಟ್ಟು ಖಾಲಿ ಆಗುತ್ತಂತಪ್ಪ. ಅಂತ ಹೂವಿನ ಕುಂಡಗಳೆಲ್ಲ ತಂದಿದ್ದಾರೆ. ನಾವು ಆಂಜನೇಯನ ಬಾಲ ಅವೆಲ್ಲ ನೋಡ್ಕೊಂಡು ಬರ್ತೀವಿ. ಸಣ್ಣ ಪುಟ್ಟ ಪಟಾಕಿಗಳು ತಂದು ಕೊಡ್ತೀನಿ ಅತ್ತಗೆ. ಸಮಾಧಾನ ಮಾಡ್ಬೇಕಲ್ಲ ಸಣ್ಣ ಸಣ್ಣ ಮಕ್ಕಳಿಗೆ, ಇಲ್ಲಾಂದ್ರೆ ಹತ್ಕೊಂಡು ಕುತ್ಕೊಂಡ್ಬಿಡ್ತಾವ ಅವು. ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ನೀರು ಕುಡಿಯಲ್ಲ, ಹಂಗೆ ಮಾಡ್ತಾವ ಅವು. ಕರೆಕ್ಟು. ಆಮೇಲೆ ಬಂದ ನೆಂಟಿಗೆ ತೃಪ್ತಿ ಪಡಿಸೋದು ನಮ್ಮ ಕರ್ತವ್ಯ. ಅವರಿಗೆ ಕಣ್ಣೀರು ಹಾಕ್ಸ್ಬಾರ್ದು. ಹಂಗಾಗಿ ಸಣ್ಣ ಪುಟ್ಟದಾದ್ರೂ ಕೊಟ್ಟು ಸಮಾಧಾನ ಮಾಡ್ಬೇಕಲ್ಲ, ಬರ್ಬೇಕತ್ಲಾಗೆ. ಸರಿ ಕಣಮ್ಮ, ಆಯ್ತು ಹಂಗಿದ್ರೆ. ಈ ಆಭರಣಗಳು ತಗೊಳಕೊಂಡು ನೀವೇನು ಪಟಾಕಿ ತರಕ್ಕೆ ಹೋಗ್ತಿಲ್ಲ, ಆಭರಣ ಪ್ರದರ್ಶನ ಮಾಡಕ್ಕೆ ಹೋಗ್ತಿದ್ರ ಅಂತ ಹೇಳ್ರಿ. ಸುಮ್ಮನೆ ಆಗ್ತೀವಿ. ಅದು ಬಿಟ್ಟು ಹಿಂಗೆಲ್ಲ ಕಥೆ ಹೊಡೆಯೋದು ಸರಿಯಾಗಲ್ಲ, ಸುಮ್ಮನಿರು. ನೋಡು ವಟ್ರೇಶಣ್ಣ ಹೆಂಗ್ ಮಾತಾಡುತ್ತೆ. ಇರ್ಲಿ ಬಿಡಕ್ಕ, ಮಾತಾಡೋರಿಗೆ ಏನಂತೆ, ಹೆಂಗಿದ್ರು ಮಾತಾಡ್ತಾರೆ, ಸುಮ್ಮನಿದ್ರು ಮಾತಾಡ್ತಾರೆ, ಏನಾರ ಮಾಡಿದ್ರು ಮಾತಾಡ್ತಾರೆ. ಹಂಗಂತ ಈ ದೀಪಾವಳಿ ಹಬ್ಬದಾಗೂ ಈ ಥರ ಶೃಂಗಾರ ಮಾಡ್ಕೊಂಡು ಓಡಾಡ್ದಂಗೆ ಇರೋಕ್ಕಾಗುತ್ತೆ ನಾವು? ಬರೋದೇ ಹಬ್ಬ ಹರಿದಿನಕ್ಕಿಂತವಕ್ಕೆ ಒಂಚೂರು ಬಟ್ಟೆ ಗಿಟ್ಟೆ ಜೋರಾಗಿ ತಗೊಳಕೊಂಡು ಒಡಗಡೆನೇ ತಕೊಂಡು ಓಡಾಡ್ತೀವಿ. ಇನ್ನು ಬಾಕಿ ದಿನಗಳಲ್ಲಿ ಕೆಲಸ ದುಡಿಮೆ ಅಂತ ಹೋಗಲ್ವೇ ನಾವು? ಮಾಡಲಿ ಬಿಡೋಣ ಅಂತ ಹೇಳ್ಬಿಟ್ಟು ಈ ಸರಿ ಜೋರ ಹಾಕೊಂಡು ಓಡಾಡ್ತೀವಮ್ಮ. ಜನಗಳು ಏನಾರ ಅನ್ಕೊಳ್ಳಿ, ಏನಾರ ಬಿಟ್ಕೊಳ್ಳಿ. ನಾವಂತೂ ಈ ಸರಿ ಶೋಕಿ ಮಾಡಬೇಕು ದೀಪಾವಳಿ ಹಬ್ಬಕ್ಕೆ. ಮಾಡ್ರಮ್ಮ, ಯಾರು ಬೇಡ ಅಂತಂದ್ರು ಜೋರಾಗೆ ಮಾಡ್ರಿ. ಒಟ್ಟು ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಚೆನ್ನಾಗಿ ಪಟಾಕಿ ಹೊಡ್ಕೊಂಡು ಹಬ್ಬ ಚೆನ್ನಾಗಿ ಮಾಡ್ಕೊಂಡು ಮಾನೆ ಸಹ ಮಟನ್ ಚಿಕನ್ ಮಾಡ್ರಿ ಜೋರಾಗಿ ಹಬ್ಬ ಮಾಡ್ರಿ. ನಮ್ಗೇನು ಬೇಜಾರಿಲ್ಲ. ಆಭರಣಗಳು ಹುಷಾರು. ಹೋಗಿ ಪಟಾಕಿ ಸ್ಟಾಲ್ ಹೋಗ್ಬಿಟ್ಟು ಒಳ್ಳೊಳ್ಳೆ ಪಟಾಕಿಗಳು ತಂದು ಚೆನ್ನಾಗಿ ಒಣಸಿ ಹುಡುಗರು ಮಕ್ಕಳಿಗೆ ಪಟಾಕಿ ಹೊಡೆಸ್ರಿ. ನೋಡ್ರಿ, ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಇನ್ನೂ ಯಾರ್ಯಾರು ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಅಡ್ವಾನ್ಸ್ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು.